ಖಾಲಿ ಅದೋ ಕರ್ಕೋತೀನಿ ಅಂತೇಳಿ ನಾನೆಲ್ಲ ಕರೆಕ್ಟಾಗಿ ಮಾಡಿದ್ರು ಕೂಡ ನಾನು ಯಾಕೆ ದುಡ್ಡು ಕೊಟ್ಟು ಇದನ್ನು ಮಾಡಲಿ ಅಂದ್ರೆ ಅವ್ರ ಮನೆ ಪರಿಸ್ಥಿತಿ ಕೊಡಂಗಿದ್ದಿಲ್ಲ ಅಲ್ಲ ಅಪ್ಪು. ಹಾಯ್ ಫ್ರೆಂಡ್ಸ್, ನೀನು ಹತ್ಕೊಂಡ್ರೋಗ ಸಾನಿಕಾ ಬೇಡ जा सानिका जा बसलितर बस श्री कार्बन ಮಾಡ್ಬೇಡ ಸುಮ್ ಕುಂದ್ರು ಅಲ್ಲೇ ಕುಂದ್ರು ಬೀಳ್ತಿ ಎಲ್ಲಿ ಕುಂದ್ರಕ್ ಬರಲ್ಲ ಇಳಿಸ್ತಾರ ನೋಡು ಅವ್ರು ಕರೆಕ್ಟ್ ಆಗಿ ಕುಂದ್ರು ಸೀದಾ ಕುಂದ್ರು ಹಾಯ್ ಫ್ರೆಂಡ್ಸ್ ಹಾ ಸೋನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಹೇಳ ಎಲ್ಲರಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಟು ಸಿದ್ಧಾರ್ಥ್ ಫ್ಯಾಮಿಲಿ ಹಾ ಈಗ ನೀವು ಎಲ್ಲಿಗೆ ಹೊಂಟಿರಿ ಡ್ರೈವರ್ ಯಾರು ಇದ್ರೊಳಗೆ ಆರುಲೆ ಗಟ್ ಪಕಡ ಶ್ರೀ ಡ್ರೈವರಾ ನಾ ಡ್ರೈವರ ಓಯ್ ಅಕ್ಕಲೇ ಬರಲ್ಲ ಕನ್ನಡದಕ್ಕಿ ಯಾವ ಊರು कर्नाटक मध्ये कोणचं गाव सिरसी घर कुठे कन्नड नाही येतं कन्नड बरत निंग ನಿನ್ನ ಹೆಸರೇನು ಶ್ರದ್ಧಾ ಯಾವ ಸ್ಕೂಲಿಗೆ ಹೋಗ್ತಿ बाल मंदिर सानिका तुझं नाव काय सानिका आणि कोणत्या स्कूल मध्ये जाते वाडेनगर वाडेमनगर ए पडशील हिडी गट हिडी होग हाँ जान ನಿನ್ನ ಇಯರ್ಸ್ ಓಲ್ಡ್ 9 years ಓಲ್ಡ್ ಹಳೆ 8 ವರ್ಷದ ಹಳೆಯ ಮುದುಕ್ರಿ ಹೆಂಗೆ ಹೇಳ್ತಾರೆ ಸೋನಿ ಇಲ್ಲೇ ನಿನ್ನ ಎಷ್ಟು ವರ್ಷ ಅಂತೇಳಿ ಇದೊಂದು ಹೊಸದಾಗಿ ನೋಡ್ರಿ ಇಂಗ್ಲೀಷ್ ಮೀಡಿಯಮ್ದಾಗ ಎಷ್ಟು ವರ್ಷ ಅಂತ ಕೇಳಿದ್ರೆ 3 ವರ್ಷ 4 ವರ್ಷ ಅಲ್ಲ ಮತ್ತೆ ಮ್ಯಾಗ ಓಲ್ಡ್ ಅಂತ ಹೇಳ್ಬೇಕಂತ ಓಂಕಾರ ಈ ಸೈಕಲ್ ಮಸ್ತ್ ಅದಲ್ಲ ಸೋನಿ ಎಷ್ಟು ಶಾಂತ ಅದ ಎಷ್ಟು ಭಾರಿ ಅದ ನೋಡಿ ಸೈಕಲ್ ಶ್ರೀಗೆ ಅಪ್ ಕೊಡು ಏ ಬೀಳ್ತಿ ಸೋನಿ ನೋಡ ಬಿದ್ದನವಾರು श्री सायकल कुंदरती तिला एक ग्राउंड घेऊन जाते बाबू श्रीला एक ग्राउंड घेऊन जाते वाव मस्त साइकिल तुझे वीडियो बना रही देखो मैं वापस आ जाओ टर्न मार के निम्दु ಎಲ್ಲಾರದು ನೋಡ್ರಿ ಇದೇ ಹುಡುಗರದು ಇಷ್ಟೇ ಎಂಟರ್ಟೈನ್ಮೆಂಟ್ ನೋಡ್ರಿ ಹುಡುಗರದು ನಮ್ಮ ಶ್ರೀಗೂ ಇಷ್ಟೇ ಆಟ ಆಡಕ ಇದು ಶ್ರೀ ಸೈಲೆನ್ಸರ್ ಗರಂ ಐತೆ ಅಪ್ಪಾಜಿ ಅಲ್ಲಿ ಓಮ ಓಂ ಬೇಡ 3 ಮಂದಿಗೆ ಹಿಡಿದಾಗಲ್ಲ ಬ್ಯಾಲೆನ್ಸ್ ತಪ್ಪ ಇದಾಗುತ್ತೆ नको सोनी ओम अकली श्री हाय मार श्री लोडले हाय मार ए ओम श्री का नोडिले ओम गुड इरली कೈ ಕಟ್ರಿ ಈಗ 10 ಮಂದಿ ಆಡ್ರಿ ಸೋನಿ ಈಗ ಇಷ್ಟ ಜನ ಆಡ್ರಿ स्टार्ट
खेलो खेलो जल्दी सब लोग खेलो। हाथ पकड़ हाँ हाँ टाइगर ನಮ್ಮ ಸ್ತ್ರೀಗೆ ಬರೇ ಇದೇನು ಹೌದೌದು ಗಾಡಿ ಏ ಆಡ್ರಿ ಸೋನಿ ನೀವೇ ಆಡ್ರಿ ಹೋದ್ರ ನೋಡಿ ಎಲ್ಲಾರು ನೋಡ್ರಿ ನಮ್ಮ ಶ್ರೀ ಅಬ್ಬಾ ಬಾಬಾ ಬಾ ಶ್ರೀ ಸೈಡಿಗೆ ಹೋಗ ಗಾಡಿ ಬಂದು ಸೈಡಿಗೆ ಶ್ರೀ ಸೋನಿ ಕರ್ಕೊಲೆ ಸೋನಿ ನಿನ್ನಿಂದ ಬರ್ತಾನ ಅವ ಕರ್ಕೋನ್ बर्तन आजा सरी नी सरी आजा ओमकार आजा बाबू आजा वेरी गुड वेरी स्लो 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 आजा आजा ओम ओम उठ उठ आजा 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 हाँ आजा स्लो स्लो वेरी गुड ಹಾಯ್ ಫ್ರೆಂಡ್ಸ ಎಲ್ಲರಿಗೆ ಖುಷಿ ವಿಷಯ ಹೇಳಕ್ಕೆ ಇಷ್ಟಪಡತ್ತೀನಿ ನಂದು ಪ್ರೆಗ್ನೆನ್ಸಿ ಜರ್ನಿಲಿಂದ ಹಿಡ್ಕೊಂಡು ನಮ್ಮ ಓಂಕಾರ ಇವಾಗ 9 ತಿಂಗಳ ಕಂಪ್ಲೀಟ್ ಮಾಡಿದ್ನು 10 ತಿಂಗಳ ರನ್ನಿಂಗ್ ಐತಿ ಸ್ವತಃ ಎದ್ದು ನಿಂತು ಒಂದು 2-3 ಹೆಜ್ಜೆ ತೆಪ್ಪೆಜ್ಜಿ ಅಂತಾರಲ್ರಿ ಆ ಥರ ನಡೆಯಕತ್ತಾನ ಅವ್ನು ಪ್ರತಿಯೊಂದು ಬೆಳವಣಿಗೆನೂ ನಮ್ಮ ಮೊಬೈಲ್ದಾಗ ನೀವು ನೋಡಿರಿ ಇದನ್ನು ಕೂಡ ನೋಡ್ರಿ ಅವಾಗ ಆಶೀರ್ವಾದ ಮಾಡ್ರಿ ವೆರಿ ಗುಡ್ ಬಾಯ್ ಸ್ಲೋ 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 ನೋಡ್ರಿ 10ನೇ ತಿಂಗಳ ಚಾಲ್ತಿ ಐತಿ ನಮ್ಮ ಓಂಕಾರ ಅಂದ್ರೂ ಕೂಡ ಸ್ವಂತ ತಾನೇ ಎದ್ದು ಸ್ವತಃ ನಡೆಯಕತ್ತಾನ ಅಂತಂದ್ರೆ ನಂಗೆ ಖರೇನ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ ಮಮ್ಮಿ ಊರಿಗೆ ಹೋಗಿ 15 ದಿನ ಆಗೈತಿ 15 ದಿನದೊಳಗೆ ಈ ನಡಿದು ಬೆಳವಣಿಗೆ ನಡೆದದ ನಮ್ಮ ಓಂಕಾರಂದ ಮಕ್ಕಳು ನೋಡ್ರಿ ಒಂದು ವಾರ ಇದ್ದಂಗೆ ಒಂದು ವಾರ ಇರಂಗಿಲ್ಲ ಮಮ್ಮಿನೂ ನಾ ಇದ್ದಾಗ ಅಲ್ಲೇ ನಡೆಯಕತ್ತಿದ್ರೆ ನಾನು ನೋಡ್ತಿದ್ನಲ್ಲವ ಅಂತ ಏ ಓಂ ಆಜೋ ಇದಾರೆ ಆಜೋ ಊಟ ಉಟ್ खड़े हो जाओ बाबू खड़े हो हाँ खड़े हो उठ उठ नम श्री नडीता नोड्री श्री एद्दप्प बा 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 सಣ್ಣ ಕೂಸು ಹೆಂಗೆ ನಡೀತೈತೆ ನೋಡ್ರಿ ಬಾ 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 ವೆರಿ ಗುಡ್ ನಮ್ಮ ಶ್ರೀಗೆ ಓಂಕಾರನ್ನ ಈ ಥರ ಕರಿತೀನಲ್ರಿ ನಮ್ಮ ಶ್ರೀಗೂ ಖುಷಿ ಮಮ್ಮಿ ನಾನು ಬರ್ತೀನಿ ಅಂತನ್ ಬಾ ಅಜ್ಜ 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 ಅಯ್ಯೋ ಸಣ್ಣ ಕೂಸು ಈ ಕಾಲಿಟ್ಟು ನಡೆಯತೈತಿ ಹಾಂ ಊರೆಲ್ಲ ತಿರುಗಾಡಿ ಬರ್ತಿ ಕೂಸು ಆದ್ರೆ ಏ ಓಂ ನೋಡ್ರಿ ಇನ್ನೊಂದ್ಸಲ ಓಂಕಾರನ ಆಜೋ ಬೆಟ್ಟು ಸ್ಲೋ ಸ್ಲೋ ವೆರಿ ಗುಡ್ ಹಾಂ ಇದು ಮೊನ್ನೆನೇ ವಿಡಿಯೋ ಮಾಡಕ್ಕಿದ್ನಿ ಯಾಕಂದ್ರೆ ಇವತ್ತು ನಡೆಯಕತ್ತಿಲ್ಲವ ಮೊನ್ನೆ ಅಂತ 2-3 ದಿನ ಆಯ್ತು ಇವಾಗ ತಾನೇ ಸ್ವತಃ ತೆಪ್ಪೆ ಹೆಜ್ಜೆ ಇಟ್ಟು ನಡೆಯಕತ್ತ ನಾನು ಇವ್ರಿಗೆ ಅದು ಮಗು ಮಾಡೋ ಕೆಲಸನೇ ಮಾಡಕತ್ತೈತಲ್ಲ ಅಂತೇಳಿ ನಿಮಗೆ ಅನಿಸ್ತಿರ್ಬೋದ ನನಗೆ ಸದ್ಯಕ್ಕೆ ಖುಷಿ ರೀ ಸಿಕ್ಕಾಪಟ್ಟೆ ಖುಷಿ ನಮ್ಮ ಮಕ್ಳು ಏನು ಮಾಡ್ತಾರಂದ್ರೆ ನಮ್ಗೆ ಎಷ್ಟು ಖುಷಿ ಆಗತ್ತೆ ನೋಡ್ರಿ ಸದ್ಯಕ್ಕೆ ನಮ್ಮ ಓಂಕಾರ ಹೇಳಕತ್ತಿದ್ದಂತೂ ನಂಗೆ ಶ್ರೀ ನಡೆದದಕ್ಕಿಂತ ಜಾಸ್ತಿ ಖುಷಿ ಯಾಕಂದ್ರೆ ಒಂಚೂರು ವೇಟ್ ಅದನ್ಲ ನಮ್ಮ ಶ್ರೀ ವೇಟ್ ಅದನಂದ್ರೂ ಕೂಡ ಒಂದು ಅಂದ್ರೆ ಅಲ್ಲಿನ ಟೈಮ್ ಸಲುವಾಗಿ ಜ್ವರ ಬಂದ
ಅವ ನಡೆಯೋದು ಲೇಟ್ ಆತ್ರಿ. ಅವ ಎಲ್ಲ 11 ತಿಂಗಳಿಗೆ ಸ್ವತಃ ಎದ್ದು ನಿಂತಿದ್ನು. ಹೆಜ್ಜೆ ಹಿಡಿದು ಮಾತ್ರ ಲೇಟ್ ಆಗಿತ್ತು. ನಡಿದೇನೈತಿ 1 ವರ್ಷ 1 ತಿಂಗಳಿಗೆ ಪರ್ಫೆಕ್ಟಾಗಿ ನಡೆದಾರಿ. ನನಗೊಂದು ಖುಷಿ ರೀ. ನಾ ಪ್ರತಿಯೊಂದನ್ನು ವಿಡಿಯೋದಾಗ ಹೇಳ್ಕೊಂಡಿನಿ. ನನ್ನ ವಿಡಿಯೋದಾಗ ಎಲ್ಲನೂ ಪ್ರತಿಯೊಂದನ್ನು ಒಂದು ಪ್ರೆಗ್ನೆನ್ಸಿ ಕಿಟ್ ಚೆಕ್ ಮಾಡೋದ್ರಿಂದ ಹಿಡಿದು ಇವಾಗ ನಮ್ಮ ಓಂಕಾರ 10 ತಿಂಗಳ ಸ್ಟಾರ್ಟ್ ಅದನಪ್ಪ ಅಂತಂದ್ರೆ ನನ್ನ ಜೊತೆಗೆ ನೀವು ಕೂಡ ಆ ಜರ್ನಿನ ನೋಡ್ಕೋತಾ ಬಂದಿರಿ. ಹಂಗಾಗಿ ನನ್ನ ವಿಡಿಯೋ ಇನ್ನೂ ಭಾಳ ಚಂದ ನಡೀತಾನ್ರಿ. ನಾನು ಅಂದ್ರೆ ಅವನ್ನ ನಿಂದ್ರಿಸಿ ಮತ್ತು ಅಲ್ಲಿ ನಿಂದ್ರಿಸಿ ನಾ ಬಂದು ಕೇಸಿ ವಿಡಿಯೋ ಮಾಡಬೇಕಲ್ಲ, ಅಲ್ಲಿ ನಿಂದ್ರಿಸ್ಕೊಂಡು ಆಮೇಲೆ ಮೊಬೈಲ್ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡ್ಬೇಕಾ. ಹಾಗಾಗಿ ಅದು ವಿಡಿಯೋ ಕೀಪಿಂಗ್ ಕರೆಕ್ಟಾಗಿ ಸಿಗೋವಲ್ಲ ನನಗೆ. ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಿರ್ತಾರೆ, ನಾನು ಅವ್ನ ಓಂಕಾರ ನಡ್ಯಕ್ಕೆ ಹಚ್ತೀನಿ. ಎಷ್ಟು ಚಂದ ಅನ್ಸುತ್ತೆ ಅಂತ ಹೇಳ್ರಿ. ಅವ್ರಿಗೂ ಕೂಡ ನಮ್ಮ ಮನೆಯವ್ರಿಗೂ ಕೂಡ ಒಂದು ಫುಲ್ಲು ಖುಷಿ. ನಮ್ಮ ಓಂಕಾರ ಅಂದ್ರೆ ಒಂಥರ ಕಾರ್ಟೂನ್ ಇದ್ದಂಗೆ ರೀ. ನಮ್ಮ ಓಂಕಾರ ಕಾಮಿಡಿ ಇದ್ದಂಗೆ ಮಾಡೋದನ್ನ ಹಂಗೆ ಮಾಡ್ತಾನವ. ಅವನಿಂದ ಭಾಳ ನಗ್ತೀವಿ ನಾವು. ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಸ್ತ್ರೀ ದುಗ್ಸೋದು ಭಾಳ ಮಾಡ್ತಾರಲ್ಲ, ಅವಾಗ ಗೊತ್ತಾಗ್ಬಿಟ್ಟೈತ್ರಿ. ಈಗ ಅವ ಎದ್ದು ನಿಂತಿದ್ನು ಅಂದ್ರೆ ನಮ್ಮ ಸ್ತ್ರೀ ಏನಾದ್ರು ಅವ್ನ ಸನಿಯಕ್ಕೆ ಹೋದ್ನು ಅಂದ್ರೆ ಪಟ್ಟನ ಕುಂತು ಬಿಡ್ತೇನೆ ರೀ. ಮತ್ತು ಹಿಂಗೆ ನಗೋದು ಮಾಡಿ ನಗೋದು ಒಂಥರ ಫುಲ್ಲು ಕಾಮಿಡಿ ರೀ. ಅದನ್ನೆಲ್ಲ ಇವತ್ತಿನ ವಿಡಿಯೋ ಮಾಡ್ತೀನಿ. ಊಟ ಮಾಡಿ ಎಷ್ಟು ಲೇಟ್ ಆದ್ರೂ ಚಿಂತಿಲ್ಲ, ಹೆಂಗಿದ್ರು ಅವ್ರು ಮಲ್ಕೊಳ್ಳೋದು ಲೇಟ್ ಆಗತ್ತಾ. ನಮ್ಮ ಓಂಕಾರ ಜಲ್ದಿ ಮಲ್ಕೋತಾನ. ಒಂದು ವೇಳೆ ಅವನು ಕೂಡ ಮಲ್ಗೋದು ಏನಾದರೂ ಲೇಟ್ ಆಯ್ತಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಇದೆಲ್ಲ ನಾನು ವಿಡಿಯೋ ಮಾಡಿ ವಿಡಿಯೋದಾಗೆ ಶೇರ್ ಮಾಡ್ತೀನಿ ಅಂತ. ದಯವಿಟ್ಟು ವಿಡಿಯೋ ನೋಡ್ರಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. ರಾಯರು ಬಂದರು ಮಾವನ ಮನೆಗೆ. ಏನು ಮಾಡತ್ತೀರಿ? ತುಳಸಿ ಎಲ್ಲಿತ್ತು? ಇಲ್ಲೇ ಐತಂದ್ರೆ ತಂದು ಕೊಡ್ತೀನಿ. ಎಲ್ಲಾರ ಐತಂದ್ರೆ ನನ್ನಿಂದ ಆಗ್ಲಾರ್ದು ಮಾತ್ರ. ನೋಡ್ತೀನಿ ತಡಿ, ಎಲ್ಲೇ ಇದ್ದಂಗೆ ಐತೇನು? ಹಾಂ ಫ್ರೆಂಡ್ಸ ನೋಡ್ರಿ, ನಾನು ಡೆಕೋರೇಷನ್ ಮಸ್ತ್ ಐತ್ಲಾ. ಬೀಳ್ತಿದ್ದೆ ನೋಡಿ. ಕುರ್ಚ ನೋಡ್ರಿ ಆಕಾರದಾಗ ಐತಿ. ನಮ್ಮ ಮಮ್ಮಿ ಚಟ್ಟಿ ಹಾಕಿಲ್ಲ, ಮುಕ್ಕೊಂಡನ. ಅಲ್ಲಿ ಹಿಂದೆ ಹತ್ತಿಲ್ರಿ ಅದು ಕಾಲು ಕುಂತೆ. ಯಾಕ ಹಿಂದೆ ಬಿದ್ದಂಗೆ ಆದ ನಿಂತೆ ಮತ್ತೆ ಬಿಟ್ಟೆ ನೋಡ್ರಿ. ಫ್ರೆಂಡ್ಸ ತೋರಿಸ್ತೀನಿ ನಿಮಗೆ. ಇಲ್ಲಿ ಕೂಲರ್, ಮ್ಯಾಗ ಸೀಲಿಂಗ್ ಫ್ಯಾನ್, ಈ ಕಡೆ ಈ ಫ್ಯಾನ್. ಅಂದರೂ ಕೂಡ ಗರ್ಮಿ, ಸಿಕ್ಕಾಪಟ್ಟೆ ಗರ್ಮಿ. ಏನೋ ಮಾಡಕತ್ತೀರ ಅನ್ಸುತ್ತೆ. ತಡ್ರಪ್ಪ, ಒಮ್ಮನ್ ಜಾಗಕ್ಕೆ ಹಾಕ್ತೀನಿ ಕರೆಕ್ಟಾಗಿ. ವಾಟ್ ಟು ಡೂ ಪೇಪರ್ ರೆಡಿ ಮಾಡಾಕ್ತೀವಿ. ದೀಪಾವಳಿಗೋಸ್ಕರ ಆಕಾಶ ಪುಟ್ಟಿ ಹಚ್ಬೇಕಂತ ಪೇಪರ್ ಕಟ್ಟಿ ಪ್ರಾಕ್ಟೀಸ್ ಮಾಡಾಕ್ತೀವಿ. ನಾನು ಕಟ್ ಮಾಡಾಕ್ತೀನಿ. ನೋಡಿ ಡ್ರಾಯಿಂಗ್ ಇತ್ತು, ಅದನ್ನ ಕಟ್ ಮಾಡಾಕ್ತೀನಿ. ಕಟ್ ಮಾಡಿಂದ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಈಗ ಈ ಥರ ಮಡ್ಚಿದ್ದೀವಿ. ಫ್ರೆಂಡ್ಸ್ ನೋಡ್ರಿ, ದೀಪಾವಳಿಗೆ ಆಕಾಶ ಪುಟ್ಟಿ ಮಾಡಕ್ಕಂತೇಳಿ ಡ್ರಾಯಿಂಗ್ ಮೊನ್ನೆ ಮಮ್ಮಿ ಇದ್ದಾಗೂ ಕೂಡ ಒಂದು ಆಕಾಶ ಪುಟ್ಟಿ ಮಾಡಿಕೊಟ್ಟಾರ. ಈಗ ಇದು ಇಲ್ಲಿಗೆನ ಖರೆ ಕಲರ್ ಹೋಗ್ತಾವ ಅಂತ ಹೇಳ್ತಾಳೆ ನೋಡಿ ಮಮ್ಮಿ. ಅಪ್ಪು ಅರಿಬಿ. ಮೊನ್ನೆ ಮಮ್ಮಿ ಏನು ಊರಿಗೆ ಹೋಯ್ದಾರ ನೋಡ್ರಿ ಆಕಾಶ ಪುಟ್ಟಿನ ಹಾಕ್ಯಾರ. ಆದ್ರೆ ಇಲ್ಲಿ ಯಾವ ಕಲರ್ ಕಾಣಿಸ್ತಿತ್ತು ಒಂದಿಷ್ಟು ದಿನ ಆದಮೇಲೆ ಚೂರ
ಬಿಳಿ ಕಾಣಕತ್ತದ ಅಂತಂದ್ರೆ ಕಲರ್ ಬಿಸಿಲಿಗೆ ಸುಟ್ಟಂಗೆ ಆಗೈತಿ ರೀ ಅದು. ಅದೇ ಹೇಳಿದ್ಲು ಮಮ್ಮಿ. ಒಂದು KV ಜಾಬ್ ಬಂದಿತ್ತು ರೀ, ಅದು ಆಫೀಸ್ ಅಸಿಸ್ಟೆಂಟ್ ಅನ್ನೋದು ಬಿಟ್ರಿ ಮ್ಯಾಗ ಬಂದಿತ್ತು. ಅದು ಬರೀ ಅವಾಗ ನಾವೆಲ್ಲ ಇಂಟರ್ವ್ಯೂ ಕೊಟ್ಟಿವಿ, ಎಲ್ಲ ಪಾಸ್ ಆಯ್ತು ರೀ. ಅವಾಗ 2 ಲಕ್ಷ ರೂಪಾಯಿ ಕೇಳಕತ್ತಾರೆ. 2 ಲಕ್ಷ ರೂಪಾಯಿ ಕೊಟ್ರೆ ನೀನು 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಕೇಳಿದ್ರು. 2 ಲಕ್ಷ ಕೇಳಿದ್ರು. ನಮ್ಮ ಕಡೆ ಅಷ್ಟು ದುಡ್ಡು ಇದಿಲ್ರಿ. ಆಯ್ತು ಬಂದ್ರೆ ಬರ್ಲಿ ಬಿಟ್ಟು ಬಿಡ್ಲಿ ಅಂತಂದು ಬರ್ದಿಲ್ರಿ. ಆದ್ರೆ ನಂದೇನು ಬರ್ಲಿಲ್ರಿ ಅದು. ಅವತ್ತಿನ ಮಿತಿಗೆ ರೀ 2 ಲಕ್ಷ ಹೆಂಗಾರ ಜಮಾ ಮಾಡಿ ಕೊಟ್ಟಿದ್ರ ಇವತ್ತಿನ ಮಿತಿಗೆ 2 ಲಕ್ಷ ಬರೀ ಪೇಮೆಂಟೇ ಕುಂದಿರ್ತಿತ್ತು. ಅದರಿ ಫ್ರೆಂಡ್ಸ, ಇವ್ರ ಫ್ರೆಂಡನೇ ಮತ್ತು ಇವ್ರಿಗೆ ಆಗಲ್ಲ ಅಂತೇಳಿ ಬಿಟ್ಟಿಂದ ಅವ್ರ ನೌಕರಿ ಮಾಡಾಕತ್ತಾರೆ ಇವಾಗ. ಅವ್ರ ಪೇಮೆಂಟ್ ಅದೆಲ್ಲ ಇವಾಗಿಂದ ಅವ್ರ ದಿನ ನೋಡಿದ್ರೆ ಇವ್ರಿಗೆ ಅನ್ಸುತ್ತೆ ಈ ಟೈಮ್ದಾಗ 2 ಲಕ್ಷ ಏನಪ್ಪ 5 ಲಕ್ಷ ಆದ್ರೂ ಹೊಂದಿಸ್ಬೋದಿತ್ತು. ಈ ಸದ್ದನು ನನಗೆ ಅದು ಜಾಬ್ ಸಿಗುತ್ತಂದ್ರೆ ಹೊಂದಿಸ್ಬೋದು ಅನ್ಸುತ್ತೆ. ಆ ಟೈಮ್ದಾಗ ಅವ್ರಿಗೆ ಅದೇ 2 ಲಕ್ಷನೇ ಭಾಳ. ಇವಾಗ ಏನೈತಿ ಬಗನ ಕೊಟ್ಟಿದ್ದಿದ್ರೆ 1 ತಿಂಗಳ ಪಗಾರ ಹಾಕಿತ್ತದ ಆರಾಮ್ಸೆ. ಆಗ್ತಿತ್ತು. ಏನು ಮಾಡಿದ್ರೆ ಯಾವಾಗ ಏನು ಅಷ್ಟು ದುಡ್ಡಿದ್ದಿಲ್ಲ, ಅಷ್ಟು ವಿಚಾರ ಮಾಡಕ್ಕೆ ಹೋಗಲಿಲ್ಲ, ಕೈ ಬಿಟ್ಬಿಟ್ಟೆ. ಮತ್ತು ಬಿಟ್ಟು ಬೆಂಗಳೂರಿಗೆ ಹೋದೇನ್ರಿ. ಬೆಂಗಳೂರಾಗ ಒಂದು 6 ತಿಂಗಳು ಕೆಲಸ ಮಾಡಿದೆ KTTMದಾಗ ಅಂತ. ಅಲ್ಲಿ ಮಾಡಿಂದ ಅಲ್ಲಿ ನನಗೆ ಸರಿಯಾಗಿ 3,000 ರೂಪಾಯಿ ಸಿಗ್ತೈತೆ ರೀ ಪೇಮೆಂಟ್ ಒಂದು ತಿಂಗಳಿಗೆ. ಅವಾಗ 3,000 ರೂಪಾಯಿದಾಗ ESI PF ಎಲ್ಲ ಕಟ್ಟಾಗಿ 25,000-26,000 ರೂಪಾಯಿ ಕೈಸಿ ಬರ್ತೈತೆ ರೀ. ಅದ್ರಾಗ ಮನೆಗೆ ಊಟ ಎಲ್ಲ ಕಳಿಸಿ ಮತ್ತು 1,500 ಉಳಿತಿತ್ತು ಕೈಯಾಗ. ಮನೆ ಕಳಿಸ್ಬೇಕು ಮತ್ತೆ ಮನೆ ಕಳಿಸ್ಬೇಕಾಗಿತ್ತು ರೀ. ಹಿಂಗಾಗಿ ಏನು ಮಾಡೋದು, ಹಿಂಗಾದ್ರೆ ಆಗೋದಿಲ್ಲ ಅಂತಂದು ಮತ್ತು ಅಪ್ರೆಂಟಿಸ್ ಇಲ್ಲಿ ಗೋವಾದಾಗ ಅಪ್ರೆಂಟಿಸ್ಶಿಪ್ ಇತ್ತು ರೀ. ಅಪ್ರೆಂಟಿಸ್ಶಿಪ್ಪಿಗೆ ನಾ ಅಪ್ಲೈ ಮಾಡಿದೆ. ಅದು ಆಯ್ತು, ಹೆಂಗೆ ಆಯ್ತೋ ಗೊತ್ತಿಲ್ಲ, ಆಯಿತು. ಅವಾಗ ನನಗೆ ಹಿಂದಿನೂ ಬರ್ತಿದ್ದಿಲ್ಲ, ಏನೂ ಬರ್ತಿಲ್ಲ. ಅವಾಗ ನಮ್ಮ ಒಬ್ಬ ದೇಶಪಾಂಡೆ ಸರ್ ಅಂತ ಇದ್ರು. ಅವರು ನಡುಗುಂದಿ ನೀ ಹಿಂದಿ ಮಾತಾಡ್ಬೇಕು, ಇಲ್ಲಿ ಕನ್ನಡ ನೈ ಚಲೇಗ ಹಿಂದಿ ಬಾತ್ ಕರ್ನ್ಯಾಗ ಅಂತ ಹೆಂಗೆ ಅನ್ನಕತ್ರ. ಆಯ್ತು ರೀ ಸರ್ ಮಾತಾಡೋಣ್ರಿ ಹಿಂದಿ ಅಂತಂದು ಮಾತಾಡಿದ್ವಿ. ಆಯ್ತು ರೀ ಬಂತು ರೀ. 2 ವರ್ಷ ಅಪ್ರೆಂಟಿಸ್ಶಿಪ್ ಮಾಡಿದ್ವಿ. ಅಪ್ರೆಂಟಿಸ್ಶಿಪ್ ಮಾಡಿಂದ ಮತ್ತು ಇಲ್ಲಿ ತೊಗೊಳಿಲ್ಲ ರೀ ನಮಗೆ. ಅವಾಗ ಎಕ್ಸಾಮ್ ಇವು ಬಂದು ಆದ್ರೆ ಡೈರೆಕ್ಟ್ ಫಿಕ್ಸ್ ಜಾಬ್ ಬಂದು ನಮಗೆ ಇಲ್ಲಿ ತೊಗೊಳಿಲ್ಲ. ಯಾಕಂದ್ರೆ ಗೋವಾದಾಗ ಇದ್ದವ್ರಿಗೆ ಇದು ಬೇಕಾಗಿತ್ತಂದ್ರೆ ಇನ್ನು RC ಬೇಕಂತ್ರಿ ಇಲ್ಲಿ. ಹಿಂಗಾಗಿ ನಮಗೆ ತೊಗೊಲಿಲ್ಲ. ಅವಾಗ ಏನು ಮಾಡೋದು ತೊಗೊಲಿಲ್ಲ ಅಂತಂದು ಮತ್ತೆ ನಾನು ಮತ್ತು ಬೇರೆ ಕಡೆ ಇಲ್ಲೇ 2 ವರ್ಷ ಕೆಲ್ಸಕ್ಕೆ ಹೋದೀನಿ ರೀ ಸಪ್ರೇಟು ಬೇರೆ ಕಂಪ್ನ್ಯಾಗ. 2 ವರ್ಷ ಫಿಕ್ಸ್ ಟರ್ಮ್ ಅಂತಂದು ಹೋಗಿ ಮತ್ತು ಅಲ್ಲಿಂದ 2 ವರ್ಷ ಕೆಲಸ ಮಾಡಿ ಕೇಸಿ ಅಲ್ಲಿ ಮಾಡಿದ್ವಿ. ಆಮೇಲೆ ಇಲ್ಲಿ ಹಿಂಗೆ ಅಪ್ಲೈ ಮಾಡಿ ಸಿಪ್ಪೆಡ್ದಾಗ ಸಿಪ್ಪೆಡ್ದಾಗ ನನಗೆ ಹೊಳ್ಳೆ ಆಯ್ತು ರೀ. ಇಲ್ಲೇ ಆಯಿತು ಸಿಪ್ಪೆಡ್ದಾಗ ಫಿಕ್ಸ್ ಟರ್ಮ್ ಅಂತಂದು ಒಂದು 4 ವರ್ಷ ಮಾಡಿದ್ದೀನಿ ರೀ ಫಿಕ್ಸ್ ಟರ್ಮ್ದಾಗ. ಆಮೇಲೆ ಫಿಕ್ಸ್ ಬಂದು ಒಳಗೆ ನಾ ಅಪ್ಲೈ ಮಾಡ್ತಿದ್ದೆ. ಒಮ್ಮೆ ಪಾಸ್ ಹಾಕಿದ್ದಿಲ್ಲ ರೀ. ಮಾಡಿ ಸಾಕಾಗಿ ಏನು ಮಾಡಲಪ್ಪ ಅಂತಂದು ರಾತ್ರಿ ಬೆಳತನ ಕುಂತು ಎಕ್ಸಾಮ್ ಅಂದ್ರೆ ಅವಾಗ ಸ್ವಲ್ಪ ಎಲ್ಲಾದರೂ ಇರುವಲ್ರಿ ಕೊಟ್ರೆ ಹಾಕವ ಮಾಮದೇರ ಬೇಕೇ ಬೇಕು. ಅವ್ರ ಟ್ರಾಫಿಕ್ ಪೊಲೀಸ್ ಇರತ್ತಾರ ಎಲ್ಲಾದ್ರು ಹಿಡ್ದ ಬಿಡೋರು. ಹಿಂಗಾಗಿ ಎಲ್ಲ ಮಂದಿ ಕೊಟ್ಟು ಎಲ್ಲ ನೌಕರಿ ಮಾಡ್ಕೊಂಡ್ರಿ. ನಾವು ಟ್ರೈ ಮಾಡಿದ್ವಿ. ನಾವು ಹಂಗೆ ದುಡ್ಡು ಕೊಳ್ಳಾರ ಟ್ರೈ ಮಾಡಿದ್ವಿ. ನಾವು ಆಗಲಿಲ್ಲ. ಎಷ್ಟು 3-4 ವರ್ಷ ತನಕ ಟ್ರೈ ಮಾಡಿದ್ದು ಆಗಲಿಲ್ಲ ರೀ ನನಗೆ. ಏನು ಮಾಡೋದಪ್ಪ ಅಂತಂದು ನಾನು ಯಾರಿಗೆ ಎಬ್ಸಕ್ಕೊಳ್ಳಿಲ್ಲ, ಯಾರಿಗೆ ಬಗ್ಲಿಲ್ಲ. ಮತ್ತು ರಾತ್ರಿ ಬೆಳತನ ಕುಂತು ಕೆಲಸ ಮಾಡಿ ಬಂದು ಮತ್ತು ರಾತ್ರಿ 12-1 ತನಕ ಕುಂತು ಸ್ಟಡಿ ಮಾಡ್ತಿದ್ದೆ. ಓದೋದು ಬರೆಯೋದು ಮಾಡ್ತಿದ್ದೆ. ಮಾಡಿ ಒಮ್ಮೆ ಆಯ್ತು ಸರಿ ಏನಾಗಿದೆ ಅದು ಮತ್ತು 3 ಎಕ್ಸಾಮಕ್ಕೆ ನಾನು ಇದನ್ನು ಕೊಟ್ಟೆ, ಇಂಟ್ರ್ಯೂ ಕೊಟ್ಟೆ. ನಾವು ಇದೇ ಗೋಸಿ ಪಡೆದಾಗ 3 ಎಕ್ಸಾಮ್ ರೀ. 3 ಎಕ್ಸಾಮಕ್ಕೆ ಇಂಟ್ರ್ಯೂ ಕೊಟ್ಟೆ. ನಾನು ವರ್ಷ ಅದಕ್ಕೆ ಈಗ ಒಂದೇ ಎಕ್ಸಾಮಕ್ಕೆ ಇಂಟ್ರ್ಯೂ ಕೊಡ್ತಿದ್ನಲ್ರಿ. ಆ ಎಕ್ಸಾಮ್ ಅದು ಪಾಸ್ ಆಗಲ್ಲ ಇಲ್ರಿ ಕಡಿ ತನಕ. ಯಾಕಂದ್ರೆ ಶಿಸ್ತು ಗುರು ಇದ್ರಲ್ಲ ಅಲ್ಲಿ ಒಬ್ರು ರೊಕ್ಕ ಕೇಳೋ ಗುರು ಇದ್ರಿ. ಒಟ್ಟು ನಾನು ಪಾಸ್ ಆಗಲೇ ಇಲ್ಲ. ಅದಕ್ಕೆ ಏನು ಮಾಡೋದಪ್ಪ ಅಂತಂದು ಬಿಟ್ಟೆ. ಅದು ಬಿಟ್ಟು ಕೇಸಿ ಉಳಿಕೆ ಮತ್ತು 2 ಎಕ್ಸಾಮ್ ಅವೆಲ್ಲ ಪಾಸ್ ಹೋದ್ವು ರೀ. 2 ಎಕ್ಸಾಮ್ ಪಾಸ್ ಆಗಿಂದ ಮತ್ತು ಅವಕ್ಕೆ 2 ಲೆಟ್ರ್ ಬಂದವು ರೀ. ನನಗೆ 2 ಮನೆಗೆ ಲೆಟ್ರ್ ಬಂದು ರೀ.
ಎರಡಲ್ಲ ಹಾಂ 2 ಲೆಟ್ರ್ ಮುಗಿದು 3 ಎಕ್ಸಾಮ್ ಪಾಸ್ ಆಗಿದ್ದೇನೆ ರೀ. ಒಟ್ಟು 4 ಜಾಗ ಎಕ್ಸಾಮಿಗೆ ಇಂಟ್ರ್ ಕೊಟ್ಟಿದ್ದಲ್ಲ, 3 ಎಕ್ಸಾಮ್ ಪಾಸ್ ಆಗಿದ್ದು. 2 ಅವ್ರು ಒಂದು ಹೆಲ್ಪರಿಗೆ ಸಾಕಾಗಿ ನಾನು ಹೆಲ್ಪರಿಗೆ ಹೋಗಿ ರೆಡಿ ಆಗಿದ್ದೇನೆ ರೀ. ಹೆಲ್ಪರಿಗೆ ಕೊಟ್ಟೆ. ಅವ್ರಂದ್ರು ನಿಂದೆಲ್ಲ ಎಷ್ಟು ಕ್ವಾಲಿಫಿಕೇಷನ್ ಐತೆ, ನೀ ಯಾಕೆ ಹೆಲ್ಪರಿಗೆ ಬರ್ತೀವಿ ಅಂತಂದೆ. ನಮ್ಮ ಮನೇನ ಪರಿಸ್ಥಿತಿ ಭಾಳ ಗಂಭೀರ ಐತೆ, ನನಗೆ ಒಟ್ಟು ನೌಕರಿ ಬೇಕು. ಹೆಲ್ಪರ್ ಆಗಲಾಗ ಏನಾಗಲ್ಲ, ಒಟ್ಟು ನನಗೆ ನೌಕರಿ ಬೇಕು. ನನ್ನ ಇಲ್ಲ ನೀನು ಇದ್ರಾಗ ಹಾಕಿಲ್ಲ ಅದ್ರಾಗ ಆಗುತ್ತೆ, ನೀ ಇದ್ರ ತೆರಿಗೆಡಿಸೋಬೇಡ ಅಂತಂದು ಕೇಸ್ ಅವ್ರಂದ್ರೆ ಇಲ್ಲರಿ ನನಗೆ ಒಟ್ಟು ಜಾಬ್ ಬೇಕು, ಏನಾರ ಮಾಡಿರಿ. ನಾನು ಮತ್ತು ಅವರು ಅದ್ರಾಗ ಹೆಲ್ಪರ್ದ ಪಾಸ್ ಮಾಡಿಲ್ರಿ. ನನಗೆ ಎಲ್ಲ ಮುಗಿದಿತ್ತು, ಎಕ್ಸಾಮ್ ಎಲ್ಲ ಮುಗಿತು, ಎಲ್ಲ ಪ್ರಾಕ್ಟಿಕಲ್ ಎಲ್ಲ ಚಲೋ ಆಯಿತು. ಆದ್ರೆ ನನಗೆ ತೊಗೊಲಿಲ್ಲ ಇದ್ರಾಗ. ತೊಗೊಂಡಿಂದ 3 ತಿಂಗಳಾಗಿಂದ ನನಗೆ ಮತ್ತೆ ಇದ್ರಾಗ ಬಂತು ರೀ, ಒಂದು ಮರಿನ್ ಬಿಡ್ ಇದು ಪೈಪ್ ಬಿಟ್ಟಿರ್ದಾಗ ಅಂತ ಬಂತು. ಆದರೆ ಪೈಪ್ ಬಿಟ್ಟದ ಬರೋಣ ನಾನು ಏನು ಆ ಕಡೆ ಈ ಕಡೆ ನೋಡಲಿಲ್ಲ. ಅವರೊಬ್ಬರು ನಮ್ಮ ಅಂಕಲ್ ಅವರು ಇದ್ದರು. ಅವರಂದರು ಸುಮ್ಮನೆ ನೀನು ಡೈರೆಕ್ಟ್ ಅದ್ರ ಹೋಗಿ ಜಾಯಿನ್ ಆಗಂದ್ರು. ಟ್ರೈನಿಂಗ್ ಫಿಕ್ಸ್ ಅಂತ ಬಂತಿರೋದು. ಅದರ ಜಾಯಿನ್ ಆಗಿಂದ ಒಂದು 3-4 ತಿಂಗಳಾಗಿತ್ತು ರೀ. ಮತ್ತೊಂದು ಲೆಟ್ರ್ ಬಂತು ರೀ ಬೇರೆದು, ಬೇರೆ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಅದು ಪಾಸ್ ಆಗಿತ್ತು, ಅದು ಲೆಟ್ರ್ ಬಂತು. ಎಲ್ಲರಂದ್ರು ಇಲ್ಲಿಗಿಂತ ಅದಕ್ಕೆ ಚಲೋ ಐತಿ, ಅದ್ರಾಗ ಹೋಗು ಅಂತಂದ್ರು. ಒಬ್ಬರು ಅವ್ರ ಅಂಕಲ್ ಇದ್ರದ್ರು, ಬೇಡ ಈಗ ಸಿಕ್ಕಿದ್ದ ಚಲೋ ಐತಿ, ಮತ್ತು ಆ ಕಡೆ ಈ ಕಡೆ ಹೋಗಕ್ಕೆ ಹೋಗಬೇಡ, ಸುಮ್ಮನೆ ಯಾಕೆ ಟ್ರೈನ್ ರೊಟ್ಟಿ ಬಿಟ್ಕೇಸ್ ಮತ್ತು ಬೇರೆ ರೊಟ್ಟಿ ಯಾಕೆ ಆಸೆ ಬರ್ತೀವಿ, ಮತ್ತು ಇದು ಇಲ್ಲ ಅದು ಇಲ್ಲ ಅಂತ ಯಾಕೆ ಮಾಡ್ತೀವಿ, ಇಷ್ಟು ಕಷ್ಟಪಟ್ಟು ನೀನು ನೌಕರಿ ಇದನ್ನು ತೊಗೊಂಡು ಇದನ್ನು ಮತ್ತೆ ಬಿಟ್ಟು ಹೋಗಬೇಡ, ಇರಲಿ ಇದೇ ಇರಲಿ ಏನು ಆಗಿದಾಗಲ್ಲಕ್ಕ ಅಂತಂದ್ರು. ಅದನ್ನು ಮತ್ತೆ ಒಳ್ಳೆ ಹೋಗಿ ಕೇಸ್ ಕೊಟ್ಟಿನಿ ರೀ. ಆ ಲೆಟ್ರ್ ಕೊಡ್ಬೇಕಾಗ್ತದೆ. ನಾವು ಹೋಗಿ ಜಾಯಿನ್ ಆಗ್ಲಿಕ್ಕಂದ್ರೆ ಅದು ಮತ್ತೆ ಹೋಗಿ ಲೆಟ್ರ್ ಕೊಡ್ಬೇಕಾಗ್ತದೆ. ನಾವು ಹೋಗಿ ಕೊಟ್ಟೆ ಮತ್ತು ಅದ್ರ ಜಾಗಕ್ಕೆ ಮತ್ತು ಬೇರೆದವ್ರಿಗೆ ತೊಗೊಂಡ್ರು ಅವರು. ಹಿಂಗಾಗಿ ನೌಕರಿ ಭಾಳ ಕಷ್ಟಪಟ್ಟು ತೊಗೊಂಡಿವ್ರಿ. ಆದ್ರೆ ನಡೆದೈತೆ ರೀ. 5 ಪೈಸೆ ಕೊಟ್ಟಿಲ್ರಿ ನಾ ಏನಾಕಾದ್ರೆ ಒಬ್ಬರಿಗೆ ಯಾವನಿಗೂ 5 ಪೈಸೆ ಕೊಟ್ಟು ನಾ ನೌಕರಿ ಅಲ್ಲ, ರೊಕ್ಕ ಕೊಟ್ಟ ನೀನ್ ಕರ್ಕೊ ಎಲ್ಲರ ಕಪ್ಪ ಬೆಳ್ಕೊಳ್ಳೋದು, ದೇವ್ರೇ ಅನ್ನೋದು, ಕಾಲ್ ಬೀಳೋದು, ಗುಡಿ ಅಡ್ಡಾಡೋದು ಇದು ಅಭ್ಯಾಸ ಇಲ್ಲ. ಅವ್ರ ಭಕ್ತಿ ಒಂಥರ ನಾನಂತಿರ್ತೀನಿ ಹೆಂಗೆಲ್ಲರ ದೀಪ ಹಚ್ಚಿದ್ನಿ, ಶುಕ್ರವಾರ ದೇವ್ರಿಗೆ ಹೋದ್ನಿ, ಮಂಗಳವಾರ ದೇವ್ರಿಗೆ ಹೋದ್ನಿ, ಈ ಥರ ಅವ್ರು ಒಟ್ಟ ಮಾಡಂಗಿಲ್ಲ. ಆದ್ರೂ ದೇವ್ರ ಮ್ಯಾಗ ಭಕ್ತಿ. ದೇವ್ರಂದ್ರು ಎಲ್ಲ ದೇವ್ರಿಗೆ ಹೋಗಿ ಹಿಂಗೆ ಕೈ ಮುಗಿದ್ನಿ, ಇದನ್ನ ಮಾಡಿದ್ನಿ, ಉಪವಾಸ ಮಾಡಿದ್ನಿ ಅಂತ ಒಟ್ಟ ಮಾಡಂಗಿಲ್ರಿ ಅವ್ರು. ಇದು ಎಲ್ಲ ನೌಕರಿ ಆಗ್ಲಾರ್ದಕ್ಕೆ ಅವ್ರ ಮನೆ ಪರಿಸ್ಥಿತಿ, ಮತ್ತು ನಾವು ಊರು ಬಿಟ್ಟು ಬಂದೀನಿ, ಒಳ್ಳೆ ಊರಿಗೆ ಹೋದ್ರೆ ಹೆಂಗಪ್ಪ ಅಂತೇಳಿ ಯೋಚನೆ ಮಾಡಿ ಕುಂತಿಟ್ಟು ಹಿಂಗತೆ ಒಂಥರ ಟೆನ್ಷನ್ದಾಗ ಕುಂತ ಟೈಮ್ದಾಗ ಇವಾಗ ಅಂಕಲ್ ಅಂತಂದ್ರಿ, ಅವರು CBIದೊಳಗೆ ಇದ್ದಾರೆ ಅಂತ. ಮನ್ಯಾಗ ರೂಮ್ ಕೊಟ್ಟು ಮನೆ ಮಗನ್ಕಿಂತ ಜಾಸ್ತಿ ನೋಡ್ಕೋತಿದ್ರು ಅಂತ ಅವರು. ಊಟ ಕೊಡೋದಿರ್ಬೋದು, ಮಾತಾಡ್ಸೋದಿರ್ಬೋದು, ಎಲ್ಲ ಪ್ರತಿಯೊಂದೂ ಕೈಯಾಗ ರೊಕ್ಕ ಕೊಟ್ಟು. ಅವಾಗಿನ ಟೈಮ್ದಾಗ 500 ಅಂದ್ರೆ ಜಾಸ್ತಿ. ಅವಾಗಂದ್ರೂ ಏನು ಭಾಳ ದಿನ ಅಲ್ರಿ, ಅವಾಗ ಬಸ್ ಚಾರ್ಜ್ ಅದೆಲ್ಲ ಕಮ್ಮಿ. ಎಷ್ಟು ವರ್ಷದಿಂದ ಇದು? ಒಂದು 10 ವರ್ಷ, 8 ವರ್ಷದಿಂದ ಅಂತ್ರಿ. ಒಂದು 500 ರೂಪಾಯಿ ಕೊಟ್ಟು ಇಲ್ಲೇ ನಿಂಗೆ ಎಲ್ಲಿ ಮನಸ್ಸಿಗೆ ಹೋಗಂಗೆ ಅನ್ಸುತ್ತೆ ಅಲ್ಲಿ ಹೋಗಿ ಬಾ, ನಿನಗೆ ಒಳ್ಳೇದಾಗುತ್ತೆ ಅಂದ್ರಂತ. ಇವ್ರದೊಂದು ಭಾಳ ನಂಬಿಕೆಯಾದ ದೇವ್ರು ಐತ್ರಿ ಒಂದು. ಆ ದೇವ್ರಿಗೆ ಹೋಗಿ ಬಂದ್ರೆ ಬಂದ ತಕ್ಷಣನೇ ಮತ್ತು ಒಂದಲ್ಲ ಎರಡಲ್ಲ 3 ತಲ್ಲಿ ಎಕ್ಸಾಮ್ ಕೊಟ್ಟಿದ್ದು 3 ಕಡೆ ಪಾಸ್ ಆಗಿ 3 ಕಡೆನೂ ನೌಕರಿಗೆ ನೀನು ಜಾಯ್ನ್ ಆಗಂತೇಳಿ ಲೆಟ್ರ್ ಬಂತಂತ. ಅದು ಒಂದು ನಂಬಿಕೆ ಅವ್ರಿಗೆ ಭಾಳ. ಮತ್ತು ಅದು ಎದಕ್ಕಾರ ಮಾತಿಗಂತಾರ ನೋಡು, ದೇವ್ರು ನಂಗೆ ಭಾಳ ಪರೀಕ್ಷೆ ಮಾಡ್ತಾನೆ, ನಾನು ಅಷ್ಟು ತಾಳ್ಮೆ ತೊಗೋತೀನಿ. ಮತ್ತು ಕೊಡ್ತಾನಲ್ಲ ನನಗೆ ಏನು ಭಗವಾನ್ ಏನಂತಾರಲ್ಲ, ಹಾಂ ಅದಂಗೆ ಅನ್ನಕ್ಕೆ ಬರಲ್ರಿ. ಮತ್ತು ಬದಲ ಆದ್ರೆ ಹಿಂದೆ ಮಿಸ್ಟೇಕ್ ಆದ್ರೆ ಏನು ಮಾಡೋದು, ಹಂಗತೆ ಅಂತಿರ್ತಾರೆ. ಅಂದ್ರೆ ಕೊಡೋ ದೇವ್ರು ಕೊಡಕ್ಕೆ ಮನಸ್ಸು ಮಾಡಿದ್ರೆ ಮ್ಯಾಗ ಕೊಡ್ತಾನಂತಾರಲ್ಲ, ಹಂಗೆ ಅವ್ರದ್ದು ಭಾಳ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ಅವ್ರಿಗಿತ್ತು. ನಂಗೆ ಬರಬೇಕಲ್ಲ, ನಾನು ಶುಕ್ರವಾರಕ್ಕೊಮ್ಮೆ ನೀರಾರು ಉಪವಾಸ ಮಾಡ್ತಿದ್ದಿ, ಈ ಥರ ನಂದು ಪೂಜೆ ನಾನು ಎಷ್ಟು ಮಾಡಿದ್ರು ನಂಗೆ ದೇವ್ರು ಯಾಕೆ ಫಲ ಕೊಡವಲ್ಲ, ನನ್ನ ಮದುವೆಗೆ 3 ವರ್ಷ ಆತಂತೇಳಿ ನಾನು ಅನ್ಕೋತಿದ್ನಿ. ಆ ಟೈಮ್ದಾಗ ಅವ್ರು ಹೇಳೋರಿ, ಇಲ್ಲ ನನಗೂ ಯಾಕೆ ಮನಸ್ಸು ಸರಿ ಇಲ್ಲ, ನಿನಗೂ ಮನಸ್ಸು ಸರಿ ಇಲ್ಲ, ಹೋಗುಂಬ. ನಂಗೆ 1 ವರ್ಷ ಒಟ್ಟ ಟೆನ್ಷನ್ ಹತ್ಲಿ ಇಲ್ರಿ. ಇಬ್ರು ಆರಾಮ್ಸೆ ಇರ್ತಿದ್ವಿ. ಅವ್ರು ಡ್ಯೂಟಿ ಮುಗಿಸ್ಕೊಂಡ್ ಬರ್ತಿದ್ರ, ಚಂದ ಅಡುಗೆ ಮಾಡ್ತಿದ್ನಿ, ಮೊಬೈಲ್ದಾಗ ನೋಡಿ ಅಡುಗೆ ಮಾಡ್ತಿದ್ನಿ. 1 ವರ್ಷ ಏನು ಅನಿಸ್ಲಿಲ್ಲ. 2ನೇ ವರ್ಷದ ಆ್ಯನಿವರ್ಸರಿ ಮುಗಿದ ತಕ್ಷಣ ಮತ್ತೆ ಸ್ವಲ್ಪ ಟೆನ್ಷನ್ ಆಯ್ತು. 2 ಮುಗಿತಲ್ರಿ. 3ನೇ ವರ್ಷ ಅದು 1 ವರ್ಷ ಮಾತ್ರ ಭಾಳ ಕಷ್ಟಪಟ್ಟಿನ. ಹತ್ತಿನ ನಾನು ಕರೆನ. ಅವಾಗ ಮೂಡೇ ಸರಿ ಇಲ್ಲ, ಎಲ್ಲರೂ ಹೋಗುನ್ ನಾವು ಅಂತಂದ್ರೆ ಆಯ್ತು ಸರಿ ಅಂದ್ಕೊಂಡು ಮುರುಡೇಶ್ವರಕ್ಕೆ ಹೋದಿವ್ರಿ ನಾವು. ಫಸ್ಟ್ ಹೋಗಿದ್ದೆ ಮುರುಡೇಶ್ವರ. ಅಲ್ಲಿ ಮಂಗಳೂರೊಳಗೆ ಒಂದು ಗಣಪತಿ ಐತಿ. ನೀವು ಅದನ್ನ ಇನ್ನೊಂದು ಯಾವುದಾದ್ರೂ ವಿಡಿಯೋದಾಗ ಡೀಟೇಲಾಗಿ ಹೇಳ್ತೀನಿ. ನಿಮಗೂ ಕೂಡ ಏನಾದರೂ ಹೋಗ್ಬೇಕು ಅನ್ಸಿತ್ತಂದ್ರೆ, ನಿಜಕ್ಕೂ ಇದು ಸುಳ್ಳಲ್ಲ, ನಮ್ಮ ಜೀವನದಾಗ ನಡೆದದ್ದೇ ಹೇಳ್ತೀನಿ. ನಾನು ನನ್ನ ಜೀವನದಾಗ ನಡೆದಿದ್ದೇನೆ ಹೇಳಾಕ್ತೀನಿ. ಅವ್ರಿಗೆ ಎಷ್ಟು ನಂಬಿಕೆ ಇತ್ತಲ್ಲ,
ಆ ದೇವ್ರ ಮ್ಯಾಗ ಅಂದ್ರೆ ಇವ್ರ ಅಂಕಲ್ ಇವ್ರಿಗೇನು ರೊಕ್ಕ ಕೊಟ್ಟು ಕಳ್ಸ್ಯಾರ ಇಲ್ಲಿ ಹೋಗಿ ನೀನು ಒಳ್ಳೇದಾಗತ್ತೆ ಅಂತೇಳಿ ಅವ್ರಿಗೆ ಎಷ್ಟು ನಂಬಿಕೆ ಐತಲ್ಲ ಅವ್ರಿಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ. ಅವರು ಇವ್ರಿಗೆ ಹೇಳಿದ್ರು, ಇವರು ನನಗೆ ಹೇಳಿದ್ರು. ಅವ್ರಿಗೆ ಅದು ಖರೆ ಅನ್ನಿಸ್ತು ನೌಕರಿ ವಿಷಯದ ಮ್ಯಾಗ. ಅಲ್ಲಿಂದ ಬಂದ ತಕ್ಷಣ ಲೆಟ್ರ್ ಬಂದೈತಿ, ಅದ್ರೊಳಗೆ 2 ವರ್ಷ ಅಪ್ರೆಂಟಿಸ್ ಸಿಗುತ್ತೆ ಮುಗಿಸಿ ನೆಕ್ಸ್ಟ್ 3ನೇ ಜಾಯ್ನ್ ಆಗ್ಯಾರ. ಅಷ್ಟೊತ್ತಿಗೆ ನಂದು ಎಂಗೇಜ್ಮೆಂಟ್ ಆಯಿತು, ಮದುವೆ ಮಾಡ್ಕೊಂಡು ಬಂದ್ವಿ. ಇಷ್ಟ ಐತಿ. ಮತ್ತು ನನಗೂ ಆಯ್ತು ಸರಿ, ಇವ್ರು ಎಲ್ಲಿ ಕರೆದ್ರು ನಂಗೆ ಹೋಗಕ್ಕೆ ಮನಸ್ಸೇ ಇಲ್ಲ, ಮನಸ್ಸೇ ಇಲ್ಲ ಅಂತಿದ್ನಿ. ನೋಡೋಣ ಇದೊಂದು ಸಲ ಅವ್ರು ಕರೆದ್ರು ಹೋದ್ರಾಯ್ತು ಅಂದ್ಕೊಂಡು 3ನೇ ವರ್ಷದ ಆ್ಯನಿವರ್ಸರಿಗೆ ಮಮ್ಮಿ ಬಂದಿದ್ದು ಬಿಟ್ಟು ಊರಿಗೆ ಹೋಗ್ಬಿಟ್ರೆ ನನ್ನ ನಡಿ ಅಂದ್ಕೊಂಡು ಹೋದಿವ್ರಿ. ಹೋಗಿಂದ ಆ್ಯನಿವರ್ಸರಿಗೆ ಅಂತಲೇ ಹೋದ್ವಿ. 3ನೇ ವರ್ಷದ ಹ್ಯಾಪಿ ನ್ಯೂ ಇಯರ್ ದಿನ ಹೇಳಿ ನಾನು ಯಾವುದೋ ಒಂದು ವಿಡಿಯೋದೊಳಗೆ ನನಗೂ ಕೂಡ ಅಷ್ಟು ನೆನಪಿಲ್ಲ. ಅದು ಏನು ಮುರುಡೇಶ್ವರದಾಗ ಬೆಳ್ಳಿ ಚೈನ ಸಿಕ್ತಿ ಹ್ಯಾಪಿ ನ್ಯೂ ಇಯರ್ ದಿನನ ಖುಷಿ ಆಯ್ತು, ಬೆಳ್ಳಿ ಸಿಗ್ಬೇಕಂತೇಳಿ ಅನ್ಕೋತಾರ ಅಂತೇಳಿ. ಮತ್ತು ಅಲ್ಲಿಂದ ಬಂದ ಡಿಸೆಂಬರ್ ತಿಂಗಳದಾಗ ಹೋಗಿ ಬಂದಿವ್ರಿ ಹ್ಯಾಪಿ ನ್ಯೂ ಇಯರ್ದೊಳಗೆ. ಜನವರಿ 26ನೇ ತಾರೀಕಿಗೆ ನಾನು ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಂಡು ನನ್ನ ಪಾಸಿಟಿವ್ ಅಂತ ಸ್ರೀ ಟೈಮ್ದಾಗ ಅದು ಇದೆಲ್ಲ ಖರೆ ಅದ್ರ ಫೋಟೋ ಅದಾವ್ರಿ ನಿಮಗೆ ಬೇಕಂದ್ರೆ. ಇವು ಅದಾವಲ್ಲ ನಿಮ್ಮ ಮೊಬೈಲ್ದಾಗ? ಇಲ್ಲ ಅದ್ರೊಳಗೆ ಫಸ್ಟ್ ಇದೇ ಮೊಬೈಲ್ ಅಲ್ಲ? ಇಲ್ಲಪ್ಪು ಚೇಂಜ್ ಆಗ್ಯದ ಅನ್ಸುತ್ತೆ. ಡೇಟ್ ಸಮೇತ ಅದಾವ? ಡೇಟ್ ಸಮೇತ ಇದ್ದು ಅಂದ್ರೆ ಯಾವ್ದು ದಿನ ತೆಗ್ದೀವಿ ಅಂತೇಳಿ ಫೋಟೋ ತೆಗಿಸ್ತೀನಿ ಮುರುಡೇಶ್ವರಕ್ಕೆ ಹೋದಾಗ. ಅಂದ್ರೆ ಮ್ಯಾಗ್ ಡೇಟ್ ತಿಂಗಳ ಕೆಳಗೆ ಫೋಟೋ ಅದು ಹಿಂಗಿರ್ತಾವಲ್ರಿ, ಅದ್ರ ಸಮೇತ ಸಿಕ್ಕು ಅಂದ್ರೆ ತೋರಿಸ್ತೀನಿ. ನನ್ನ ಮೊಬೈಲ್ ಚೇಂಜ್ ಆಗೈತಿ, ಸಿಗ್ತಾವಿಲ್ಲ ಗೊತ್ತಿಲ್ಲ ಆ ಥರ. ಖರೇನೆ ಹೇಳ್ತೀನಿ ರೀ ನಾನು ನಿಮ್ಗೆ. ಅವ್ರು ಏನು ಹೇಳಿದ್ರಲ್ಲ ಅವ್ರಿಗೆ ಎಷ್ಟು ನಿಜ ಅನಿಸೈತಿ. ನಾನು 3 ವರ್ಷ ಯಾವ ದೇವ್ರ ನಾನು ಇಷ್ಟೆಲ್ಲ ಉಪವಾಸ ವನವಾಸ ಮಾಡ್ತೀನಿ, ಯಾವ ದೇವ್ರ ನಮಗೆ ಕೆಟ್ಟ ಅನಿಸ್ದಾಗ ಯಾವ ದೇವ್ರು ನೆನಪಾಗಂಗಿಲ್ಲಲ್ರಿ, ದೇವ್ರಿಗೆ ಕೂಡ ಬಿಡಂಗಿಲ್ಲ, ನಾವು ಬೈತೀವಿ. ಹಂಗೆ ಅನಿಸಿತ್ತು ನನಗೆ. ಈ ಜನವರಿಯ 27ಕ್ಕೆ ನಾವು ಡಿಸೆಂಬರ್ 27ಕ್ಕೆ ಇಲ್ಲಿಂದ ಹೋಗಿದ್ವಿ. ನೆಕ್ಸ್ಟ್ ಮುಂದೆ ಅದೇ ಲಾಸ್ಟ್ ನಾನು ಜನವರಿ 26ನೇ ತಾರೀಕಿಗೆ ನಂಗೆ ಯಾಕೋ ಇದಾಗುತ್ತೆ ಅಂತೇಳಿ ನಾನು ಚೆಕ್ ಮಾಡ್ಕೊಂಡು ನೋಡಿದ್ರೆ ಜನವರಿ 26 ತಾರೀಕಿನ ದಿನನೇ ನಂದು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದೈತಿ. ಎಷ್ಟು ಇದು ದೇವ್ರದ ಖರೆ ಸತ್ಯ. ಅವ್ರ ವಿಷಯದಾಗ ಎಷ್ಟು ನಂಬಿಕೆ ಐತೆ ನೋಡ್ರಿ. ನಾ ಹೇಳಿದ್ನಲ್ಲ, ನನ್ನಂಗ ಅಪ್ಪಪ್ಪ ದೇವ್ರೇ ಅನ್ನಂಗಿಲ್ಲ, ಗುಡಿ ಸುತ್ತಾಕಂಗಿಲ್ಲ, ಶುಕ್ರವಾರ ಮಂಗಳವಾರ ಹಿಂಗತೆ ಉಪವಾಸ ಮಾಡಿದ್ನಿ ಅಂಥವೇನು ಮಾಡಂಗಿಲ್ಲ. ಅವರು ಎದ್ದೇ ಥರ ಜಳಕ ಮಾಡಿದ ತಕ್ಷಣ ದೇವ್ರಿಗೆ ಮುಂದೆ ಕೈ ಮುಗಿತಾರ, ದೀಪ ಸಮಯ ಹಚ್ಚಂಗಿಲ್ಲ. ಅವರು ಕೈ ಮುಗಿದು ಸೀದಾ ಹೊರಗಡೆ ಬಂದು ಸೂರ್ಯ ನಮಸ್ಕಾರ ಮಾಡ್ತಾರ. ಇದಷ್ಟೇ ಅವ್ರು ಮಾಡಿದ್ದು, ಉಳ್ದಿದ್ದಂಗೆ ಏನೂ ಮಾಡಂಗಿಲ್ಲ ಅವ್ರು ಜಾಸ್ತಿ. ಅವ್ರ ನಂಬಿಕೆ ಎಂಥದ್ದಿರ್ಬೇಕ್ರಿ. ಇವರಿಗೆ ದಾರಿ ತೋರಿಸಿದ್ರಲ್ಲ ಆ ಅಂಕಲರ್ ನಂಬಿಕೆ ಎಂಥದ್ದಿರಬೇಕು. ಅವ್ರಿಗೆ ಯಾರಾದ್ರೂ ಹೇಳ್ಕೊಟ್ಟಾರೋ ನನಗೂ ಗೊತ್ತಿಲ್ಲ. ನೀವು ಯಾರಾದರೂ ನನಗೆ ಕಮೆಂಟ್ ಹಾಕ್ರಿ. ಎಷ್ಟೋ ಜನ ಹೇಳ್ತೀರಿ ನೀವು ಮಕ್ಕಳಿಲ್ಲ ನಮಗೆ ಈಗ ಹಿಂಗ ಹಂಗ ಅಂತ ಹೇಳ್ಕೇಸಿ. ಎಷ್ಟೋ ಲಕ್ಷ ಖರ್ಚು ಮಾಡ್ತಿರ್ತೀರಿ ನೀವು, ಎಷ್ಟೋ ದವಾಖಾನೆ ಸುತ್ತಾಡಿರ್ತೀರಿ, ಎಷ್ಟೋ ಊರು ಸುತ್ತಾಡಿರ್ತೀರಿ, ಎಷ್ಟೋ ನೀವು ನೆಮ್ಮದಿ ಹಾಳು ಮಾಡ್ಕೊಂಡಿರ್ತೀರಿ. ನಂದೇ ಹಿಡಿದು ಹೇಳಕತ್ತೀನಿ ನಾನು. ಅದು 1 ವರ್ಷ ನಾನು ನರಕ ಅಂತಾರಲ್ಲ ಅದು ಅನುಭವಿಸ್ದಂಗಾಗಿತ್ತು. ಸುತ್ತಮುತ್ತ ಇದ್ದವ್ರು ಮಾತು ಕೇಳ್ತಿರ್ಬೋದು. ಸುತ್ತಮುತ್ತ ಅಂದ್ರೆ ನಮ್ಮ ಮನೆಯವ್ರದ್ದು ಪ್ರಾಬ್ಲಮ್ ಇದ್ದಿಲ್ಲ, ಹೊರಗಿನವ್ರದ್ದು. ಎಷ್ಟು ವರ್ಷ? 3 ವರ್ಷ. ಅಯ್ಯೋ 3 ವರ್ಷ ಆಯ್ತಾ ಪಾಪ ನನ್ಗೆ ವಯಸ್ಸಾಗೈತು, ಏನು ಮದುವೆ ಒಂದು 10 ವರ್ಷ ಆಗೈತು, ಈ ಥರ ಯೋಚನೆ ಬರೋದು. ಆ ಟೈಮ್ದಾಗ ಅವ್ರು ಪಾಪ ಅಂದ್ರೆ ನಮ್ಗೆ ಸಿಟ್ಟು ಬರ್ತೈತೆ ನೋಡ್ರಿ. ಹಂಗೆ ನನ್ನ ವಿಡಿಯೋ ಕೊಟ್ರೇಶ ನಾನು ಜಾಸ್ತಿ ಕಮೆಂಟ್ ಹಾಕ್ತಿದ್ರಿ. ಇನ್ನೊಬ್ರು ಸೃಷ್ಟಿ ಅನ್ನೋರು, ಇವರು ಇಬ್ಬರದ ನಂಗೆ ನೆನಪೈತಿ ಮಕ್ಕಳ ವಿಷಯದೊಳಗೆ. ನೀವು ಕೂಡ ನೋಡ್ರಿ, ನಂದು ಒಂದ್ಸಲ ಮಾತು ಕೇಳ್ರಿ. ನಿಮ್ಗೆ ಒಳ್ಳೇದು ಅನ್ಸಿತ್ತಂದ್ರೆ ಅದಕ್ಕಿಂತ ಹೆಚ್ಚಿನ ಖುಷಿ ನನಗೆ ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೀವು ನನ್ನ ಮಾತು ಕೇಳ ದೇವ್ರಿಗೆ ಹೋದ್ರೋ ಬಿಟ್ರೋ ಗೊತ್ತಿಲ್ಲ. ನಿಮಗೆ ಒಳ್ಳೇದಾತಂದ್ರೆ ನಿಮ್ಮಷ್ಟು ಖುಷಿ ಪಡೋರು ಜಗತ್ನಾಗ ಯಾರಿಲ್ಲ ಅನ್ಕೋತೀನಿ. ಹೋಗಿ ಬರ್ರಿ, ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಅನ್ಕೋತೀನಿ. ನೀವು ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಯಾವ ಊರು, ಯಾವ ದೇವಸ್ಥಾನ ಮತ್ತು ಯಾವ ದೇವ್ರು ಅನ್ನೋದು ಕೂಡ ನಾನು ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡೋಂಥ ದೇವ್ರ. ಡೈಲಿ ಒಂದಿನಕ್ಕೆ ಒಂದಿನಕ್ಕೆ ಒಂದ್ಸಲ ಆದ್ರೂ ಆ ದೇವ್ರ ಕಣ್ ಮುಂದೆ ಬಂದು ಹೋಗ್ತೈತಿ ನಿಮಗೆ. ಅಷ್ಟು ದೇವ್ರ ಏನು ಖರ್ಚಾಗಂಗಿಲ್ರಿ. ದೇವ್ರ ಗುಡಿದು ದೇವ್ರದು ಒಂದು ಹಿಸ್ಟ್ರಿ ಐತ್ರಿ. ಏನಪ್ಪ ಹಿಸ್ಟ್ರಿ ಅಂದ್ರ ಶ್ರೀರಂಗಪಟ್ಟಣದ ರಾಜಾರಿ ಇಲ್ಲಿ ಆ ದೇವ್ರ ರಾಜಾರಿ ಇಲ್ಲಿ ಆ ದೇವ್ರ ಇದ್ದ ಊರಿಗೆ ಅದನ್ನ ಲೂಟಿಂಗ್ ಮಾಡಕ್ ಬಂದಿದ್ದಂತ, ಅದನ್ನ ಕಬ್ಜೆ ಮಾಡ್ಕೊಳಕ್ ಬಂದಿದ್ದಂತ್ರಿ. ಕಬ್ಜೆ ಮಾಡ್ಕೊಳಕ ಅಲ್ಲಿದ್ದ ಊರು ಎಲ್ಲಿ ಐತಿಲ್ಲ ಆ ಊರ್ಲಿಂದ ಹಿಡಿದು ದೂರ ಒಂದು ಅಲ್ಲೇ ಕ್ಯಾಂಪ್ ಹಾಕಿ ಸಂಚ್ ಹಾಕೈತೆ ಅಂತ. ಆ ಊರ್ನ ಕಬ್ಜೆ ಮಾಡ್ಕೊಬೇಕು ಅಂತ ಅಂದ್ಕೇಸಿ ಆಮೇಲೆ ಈ ದೇವ್ರು ರಾತ್ರಿ ಹೋಗಿ ಅವ್ರ ಕನಸ್ನಾಗ ಅವಾಗ ತೊಂದರೆ ಕೊಟ್ಟತ್ರಿ. ನೀ ಈ ಊರ್ ಕಬ್ಜೆ ಮಾಡಿದ್ರೆ ನಿನ್ಗೆ ಈ ತರ ಒಂದು ಒಟ್ಟ ಏನೋ ಹೆದರಿಕೆ ಹಾಕಿಸಿ ಅಲ್ಲಿದ್ದ ಹಾಳು ಓಡಿಸೈತ್ರಿ. ಆಮೇಲೆ ಎಷ್ಟೋ ದಿವ್ಸ ಮ್ಯಾಗ ಬಂದು ಆ ದೇವ್ರಿಗೆ ಬಂದು ಕ್ಷಮೆ ಕೇಳನ್ರಿ ಅಂತ.
ಅದ್ರದ್ದೊಂದು ಭಾಳ ಹಿಸ್ಟ್ರಿ ಐತ್ರಿ, ದೊಡ್ಡ ಹಿಸ್ಟ್ರಿ. ಅದೇ ಇತಿಹಾಸ ಐತಿ. ನನಗೆ ಇವರೆಲ್ಲ ಹೇಳೋದ್ ಕೇಳಿ ಏನಲ್ಲ ಏನಾಗಲ್ಲ, ಆದ್ರೆ ನಿಜಕ್ಕೂ ಆ ದೇವ್ರಿಗೆ ಹೋಗ್ಬೇಕು, ನಂಗೆ ಅಲ್ಲಿ ಹೋಗಿದ್ ಒಳ್ಳೇದಾಗತ್ತ ಅನ್ನೋದು ನಮ್ಗೆ ಒಂದಿಷ್ಟು ಹೇಳಷ್ಟು ಇಲ್ಲ ರೀ. ನನಗೆ ಒಂಥರ ಬೇಸದಂಗೆ ಆಗ್ಬಿಟ್ಟಿತ್ತು 3 ವರ್ಷ. ಮನಸ್ಸು ಸರಿ ಇಲ್ಲಪ್ಪ, ಇನ್ನು ಆ್ಯನಿವರ್ಸರಿ ಬಂತು, 1-2 ದಿನ ಆದ್ರೂ ಖುಷಿಯಿಂದ ಇದ್ರಾಯ್ತು ಅನ್ಕೊಂಡು ಹೋದಕ್ಕೆ ನಾನು ನಿಜಕ್ಕೂ ಹೇಳ್ತೀನಲ್ಲಿ. ನಾನು ಫೋಟೋ ಸಮೇತ ನಿಮಗೆ ನಾನು ಅದು ಸಿಕ್ಕರೆ ಹಾಕ್ತೀನಿ, ಅಲ್ಲೆಲ್ಲ ತಗೊಂಡಿರೋಂಥ ಫೋಟೋನ. 28 ಹಿಂಗೆ ಹ್ಯಾಪಿ ನ್ಯೂ ಇಯರ್ ದಿನ ಮುರುಡೇಶ್ವರದಾಗಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಕಡೆ ಬರೋ ಟೈಮ್ದಾಗ ಗೋವಾಕ್ಕೆ ಸನೇ ಆಗುತ್ತೆ ಮುರುಡೇಶ್ವರ. ಲಾಸ್ಟ್ ಸ್ಟೆಪ್ನು ಮುರುಡೇಶ್ವರದಾಗ ಇದ್ವಿ. ನಂಗೆ ಬೆಳ್ಳಿ ಚೈನಾ ಸಿಕ್ತ 1 ಗಂಟೆಗೆ ಹ್ಯಾಪಿ ನ್ಯೂ ಇಯರ್ ದಿನ. ಖುಷಿ ಅನ್ನಿಸ್ತು ನನಗೆ. ಮತ್ತೇನಿಲ್ಲ, ಖುಷಿ ನಿಮಗೂ ಕೂಡ ಜೀವನದಾಗ ಸಿಗಲಿ, ಮಕ್ಕಳದೇ ಅಂತೆಲ್ಲ ನಿಮ್ಗೆ ಏನಾದರೂ ಒಳ್ಳೇದಾಗಲಿ ಅಂತ ಅನಿಸಿತ್ತಪ್ಪ ಅಂತಂದ್ರೆ ಹೋಗ್ರಿ, ನಿಮಗೂ ಕೂಡ ಒಳ್ಳೇದಾಗಲಿ. ನೀವು ಹೋಗಿಂದ ನಿಮಗೆ ಒಳ್ಳೇದಾತಂದ್ರೆ ನನಗೂ ಕೂಡ ತುಂಬ ಖುಷಿ ಅನ್ಸುತ್ತೆ. ಯಾರಾದರೂ ಒಬ್ರು ಕಮೆಂಟ್ ಹಾಕ್ರಿ, ಆ ಕಮೆಂಟ್ ರೂಪದಾಗ ನಾನು ಯಾವ ಗುಡಿ ಯಾವ ಊರು ಅಂತೇಳಿ ಎಲ್ಲ ಹೇಳ್ತೀನಿ. ಮತ್ತೊಂದ್ಸಲ ಹೇಳ್ತೀನಿ, ಖರ್ಚಾಗಂಗಿಲ್ಲ ಏನು ಜಾಸ್ತಿ. ಆ ದೇವ್ರ ತಕ ಇದು ಪಾಳ್ಯಕ್ಕೆ ನಿಂದಿರ್ಬೇಕಂತ ಏನೂ ಇಲ್ಲ. ಸಿಕ್ಕಾಪಟ್ಟೆ ಅಲ್ಲಿ ಹೋದ ಜನರು ಕೂಡ ಹೇಳ್ತಾರೆ ಈ ದೇವ್ರ ಮ್ಯಾಗ ಇಷ್ಟು ನಂಬಿಕೆ ಅದ ಅಂತ ಹೇಳಿಕೇಸಿ. ಸತ್ಯ ಇದ್ದಲ್ಲೇ ಎಲ್ಲ ನಡೀತಿರ್ತೈತ್ರಿ. ದೇವ್ರ ಯಾರೆಲ್ಲ ನೀ ದೇವ್ರ ಬಗ್ಗೆ ಹೇಳ್ತೀರಂತ ಅನ್ನಿಸ್ತಿರ್ಬೋದು ನಿಮಗೆ ಒಬ್ರೊಬ್ರಿಗೆ. ಈಗ ನಾವು ಕೆಟ್ಟದ್ ನಂಬ್ತೀವಂದ್ರ ಕೆಟ್ಟದ್ರ ಮ್ಯಾಗ ಎಷ್ಟು ನಂಬಿಕೆ ಇರುತ್ತಲ್ಲ, ಅದ್ರ ಮ್ಯಾಗ ಒಳ್ಳೇದ್ರ ಬಗ್ಗೆನೂ ಅಷ್ಟೇ ನಂಬಿಕೆ ಇಡಬೇಕ್ರಿ. ಏನಿಲ್ರಿ, ಅಲ್ಲಿ ಖರ್ಚು ಏನಿಲ್ಲ, ಜಾಸ್ತಿ ಇಲ್ಲ. ಅದು ಮಂಗಳೂರಾಗ ಐತ್ರಿ. ಆದ್ರ ನಾನು ನಿಮಗೆ ಇನ್ನೊಂದು ವಿಡಿಯೋದಾಗ ಊರ್ದ ಆ ದೇವ್ರದ್ದು ಎಲ್ಲ ಹಿಸ್ಟ್ರಿ ಹಾಕಿ ಹೇಳ್ತೇನ್ರಿ. ಮಂಗಳೂರಾಗ ಐತ್ರಿ, ಖರ್ಚು ಏನಿಲ್ರಿ. ಒಂದು ಎಳ್ನೀರು ಹೋಗ್ಬೇಕಾಗತ್ರಿ. ಅಲ್ಲಿ ಎಳ್ನೀರು, ಹೂವ, ಮತ್ತೆ ಕರ್ಪೂರ ಇಷ್ಟದವ್ರು ಏನಿಲ್ಲ, ಒಂದು 100-200 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ನಮ್ಮ ಕರ್ನಾಟಕನೇ, ನಮ್ಮ ಮಂಗಳೂರೇ ಫ್ರೆಂಡ್ಸ. ಭಾಳ ಚಲೋ ಅಂದ್ರೆ ಚಲೋ ದೇವ್ರು. ನನ್ನ ಫೇವ್ರೇಟ್ ದೇವ್ರು ಖರೆ. ನನ್ನ ಫೇವ್ರೇಟ್ ದೇವ್ರ ಅಂದ್ರೆ ನಿಮಗೆ ಗೊತ್ತಾಗ್ಬೋದ. ನನ್ನ ಫೇವ್ರೇಟ್ ದೇವ್ರ, ನಂಗೆ ಇಷ್ಟವಾದ ದೇವ್ರ. ಮತ್ತು ಆದ್ರೆ ಎಲ್ಲ ಈಗ ಒಂದೊಂದು ಊರೊಳಗೆ ಒಂದೊಂದು ದೇವ್ರದ ಇತಿಹಾಸ ಇರುತ್ತಲ್ಲ. ಈಗ ಆಂಜನೇಯ ಅಂದ್ರೆ ಅಂಜನಾದ್ರಿ ಆಂಜನೇಯ ಇರ್ಬೋದು, ಎಲಗೂರ ಹನುಮಂತ ಇರ್ಬೋದು, ಈ ಥರ ಬೇರೆ ಬೇರೆ ಇರ್ತಾವಲ್ಲ. ಆ ಥರ ಹೆಸರು ಒಂದೇ ಆದರೂ ಹಿಂಗೆ ಬೇರೆ ಬೇರೆ ಮಹಿಮೆ ಇರ್ತಾವೆ. ಆ ಜಾಗದಾಗ ಒಂಥರ ಬೇರೆ ಮಹಿಮೆ ಐತಿ. ಎಲ್ಲರೂ ಹೋಗ್ರಿ, ಎಲ್ಲರಿಗೆ ಒಳ್ಳೇದಾಗಲಿ. ನಾನು ಇನ್ನೊಂದು ವಿಡಿಯೋದಾಗ ಹೇಳ್ತೀನಿ. ಆದರೆ ಯಾರಾದರೂ ಒಬ್ಬರಾದ್ರೂ ಕಮೆಂಟ್ ಮಾಡಿರಿ ಪ್ಲೀಸ್, ನನಗೆ ಅದು ಯಾವ ಸ್ಥಳ ಅಂತೇಳಿ ಹೇಳ್ತೀನಿ. ನನಗೆ ಒಬ್ರು ಕಮೆಂಟ್ ಮಾಡಿದರೆ ನನಗೂ ಕೂಡ ಹೇಳಕ್ಕೆ ಮತ್ತು ಮುಂದೆ ಖುಷಿ ಅನ್ಸುತ್ತಾ. ಎಲ್ಲರಿಗೂ ಒಳ್ಳೇದಾಗ್ಲಿರಿಪ್ಪ ಅಂತ ಹೇಳ್ಕೊತ ಮತ್ತೆ ಇಲ್ಲ ಮನೆಯವರು ಡಿಸೈನ್ ಏನು ಮಾಡಕತ್ತಿದ್ರಲ್ರಿ ಅದು ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಮನೆಯವ್ರು ಹೇಳ್ದಂಗೆ ನನಗೂ ಕೂಡ ಅಲ್ಲಿ ಹೋಗಿ ಬಂದ್ರೆ ನಂಬಿಕೆ ಹುಟ್ಟೈತಿ, ಇಲ್ಲ ಅಂತಲ್ಲ. ಇನ್ನು ಮುಂದೆ ಹೋಗಿ ನನ್ನ 2 ಮಕ್ಕಳಿಗೇನು ದೇವ್ರ ತಗ ದರ್ಶನ ಮಾಡಿಸ್ಕೊಂಡ್ ಬರ್ಬೇಕು ಅನ್ನೋದೊಂದು ಐತಿ. ಮಕ್ಕಳು ದೊಡ್ಡವಾಗಲಿ ಹೋದ್ರ ತನಕ ಒಂದು ವೇಟ್ ಮಾಡತ್ತೀನಿ. ನಮ್ಮ ಮನೆಯವ್ರು ಏನೋ ಪೇಪರ್ ಕಟ್ ಮಾಡಕತ್ತಿದ್ರು, ಬರ್ರಿ ನಿಮಗೆ ನಾನು ಅದನ್ನ ತೋರಿಸ್ತೀನಂತ. ಮಾತಾಡ್ಕೊಂತ ನಿಮಗೆ ಇದು ಯಾವ ಥರ ಕಾಣಿಸ್ತದೆ? ಬಾತ್ಕೋಳಿ ಗತೆ ಕಾಣಿಸ್ತದಲ್ಲ ಒಮ್ಮೆ? ಬಾತ್ಕೋಳಿ ಕುದುರಿ ಏನಂತ ನೀವು ಗೆಸ್ ಮಾಡಿರಿ ಏನಂತ. ನೋಡಿರಿ, ಈ ಥರ ಕಟ್ ಮಾಡೀನಿ. ನಿಮ್ಮ ಮುಂದೆ ಬೀಚ್ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಮಾರ್ಕ್ ಮಾಡಿ ಕಟ್ ಮಾಡಕತ್ತೀನಿ. ಸುಮ್ಮನೆ ಆಕಾಶ ಪುಟ್ಟಿಗೆ ಹಚ್ಬೇಕು ಅಂತಂದೇಸಿ ಇದು ಮಾಡತ್ತೇನ್ರಿ, ಪ್ರಾಕ್ಟೀಸ್ ಮಾಡಕತ್ತಿದ್ದೆ. ಒಂದೊಂದು ಸ್ಟೆಪ್ನು ತೋರಿಸಿ ಬಿಚ್ಚಿದ್ದು. ಈಗ ಈ ಥರ ನವಿಲ್ ಕಂಡಂಗೆ ಕಾಣ್ತಿ ಈಗ ಕಾಣ್ತಾರ. ಹಾಂ, ಈಗ ನೋಡ್ರಿ. ವಾವ್, ನೈಸ್. ಅದು ಆಕಾಶ ಪುಟ್ಟಿ ಮಾಡಕ್ಕೆ ದಮ್ಮನ್ ರಟ್ಟಿನ ಟೈಪ್ ಇರುತ್ತಲ್ರಿ, ಅದು ಆ ಹಾಳೆ ಪೇಪರ ಭಾಳ ಚಂದ ಮಸ್ತ್ ಅನ್ಸುತ್ತ. ವಾವ್, ಅಲ್ಲ ಪರ್ಪರಿ ಕಲರಿನ ಪರ್ಪರಿ ಹಚ್ತಾರೆ ನೋಡ್ರಿ ಊರಾಗ, ತ್ರಿಭುಜ ಟೈಪ್ ಕಲರ್ ಹಿಂಗೆ ಕಟ್ ಮಾಡ್ತಾರ ಅನ್ಸುತ್ತಲ್ಲ ಅವೆಲ್ಲ. ವಾವ್, ಶಿ ಚಂದಾಗಿಡಿ ನಾವು ಸ್ವಲ್ಪ ನೋಡ್ರಿ ನಮ್ಮ ಮನೆಯವ್ರ ಟ್ಯಾಲೆಂಟ್ ಹೆಂಗೆ ಅದಂತೇಳಿ. ಅಂದ್ರೆ ಫ್ರೆಂಡ್ಸ್, ನಮ್ಮ ಮನೆಯವ್ರದ್ದು ಖರೇನ ಕಲ್ತಿರೋದು ಸೆಕೆಂಡ್ ನನಗೆ. ಅವ್ರ ಟ್ಯಾಲೆಂಟಿಗೆ ಮತ್ತು ಅವ್ರ ಮನೆಯ ಪರಿಸ್ಥಿತಿಗೆ ಯಾವುದಕ್ಕೂ ಹೊಂದಾಣಿಕೆ ಆಗಲಿಲ್ಲ. ಅವ್ರು ಇನ್ನೂ ಕಲಿತು ಭಾಳ ದೊಡ್ಡ ಆಫೀಸರ್ ಆಗಬೇಕಾಗಿತ್ತು. ಅವ್ರದ್ದು ಟ್ಯಾಲೆಂಟ್ ಇದ್ದಿದ್ದು ನೋಡಿದ್ರೆ. ಆದರೆ ಮನೆ ಪರಿಸ್ಥಿತಿ, ಮನೆ ಹಿರಿಯ ಮಗ ದುಡಿಬೇಕು ಅನ್ನೋದು ಒಂದು ಇದಕ್ಕೆ ಅಭ್ಯಾಸ ಅವ್ರದ್ದು ಅರ್ಧಕ್ಕೆ ನಿಂತೈತ್ರಿ. ಈ ಥರ ಟ್ಯಾಲೆಂಟ್ ಮಾತ್ರ ಯಾವಾಗಾರ ಹೊರಗೆ ತೆಗಿತಿರ್ತಾರೆ. ನೋಡ್ರಿ, ಇದು ಇದೇ ತರ ಡಿಸೈನ್ ನಿಮಗೆ ಚಂದ ಅನ್ಸುತ್ತದ. ಆಕಾಶ ಪುಟ್ಟಿ ಒಳಗೆ ಕಾಣುತ್ರಿ. ಇದು ನಾ ಎಲ್ಲಿ ಆಕಾಶ ಪುಟ್ಟಿಗೆ ಯೂಸ್ ಮಾಡ್ತೀನಿ ಅನ್ನೋ ನಿಮ್ಗೆ ಆಕಾಶ ಪುಟ್ಟಿ ನೋಡಿದಾಗ ಗೊತ್ತಾಗತ್ತ. ಇದು ಹೆಂಗ್ ಡಿಸೈನ್ ಹೆಂಗಿದೆ? ಮಕ್ಕಳಿಗೆ ಏನೋ ಮುಂದೆ ಓದಿಸೋ ಶಕ್ತಿ ಇರಂಗಿಲ್ಲ,
ಹಂಗೆ ಅದು ಸುಳ್ಳಲ್ರಿ, ಎಲ್ಲರ ಜೀವನದಾಗೂ ಖರೇನ ಅದು ಎಲ್ಲ ನಿಜ ಅಂತ ಅನ್ಕೋತೀನಿ ನಾನು. ಬರೀ ಅವು ಗಾದೆ ಮಾತು ಓದಕ್ಕೆ ಚಂದದ ಅಂತ ಮಾಡಿಲ್ರಿ ಗಾದೆ ಮಾತುಗಳು. ನಿಜ ಜೀವನದ ತಿಳ್ಕೊಂಡವ್ರೆ ಮುಂಚೆ ಮೊದಲು ಮಾಡ್ಯಾರ ಅಂತೇಳಿ ನನಗೆ ಅನ್ಸುತ್ತಾ. ಇದೆಷ್ಟು ಸತ್ಯ ನೋಡ್ರಿ, ಖರೇನ ಸುಳ್ಳಲ್ಲ. ಇವಾಗ ನಮ್ಮ ಮನೆಯವ್ರು ಯಾವಾಗ ಎದಕ್ಕಾದ್ರೂ ಅಂತಿರ್ತಾರೆ, ನನ್ನ ಮಕ್ಕಳಿಗೆ ನಾ ಅನ್ಭವಿಸಿದ್ದು ನನ್ನ ಮಕ್ಕಳು ಅನ್ಭವಿಸ್ಬಾರ್ದು ಅಂತೇಳಿ. ಇರ್ಲಿ ರೀ, ನಾನು ಹೇಳಿದ್ನಲ್ಲ ನೋಡ್ರಿ, ನಮ್ಮ ಸಿರಿ ಹೆಂಗೆ ಮುಕ್ಕೊಂದಾನ, ನಮ್ಮ ಓಮ್ ಹೆಂಗೆ ಮುಕ್ಕೊಂದಾನ. ಇಬ್ಬರು ಚಂದ ಮುಕ್ಕೊಂದಾರ. ಓಂಕಾರಂದು ಅಡ್ಡಾಡೋ ವಿಡಿಯೋ ತೋರಿಸ್ ನನಗೆ ಅನ್ಕೊಂಡು ಹೇಳಿದ್ನಿ. ಸ್ವಲ್ಪ ಇದ್ರೊಳಗೆ ನಾನು ನಿಮಗೆ ತೋರಿಸೀನಿ. ಅಂದ್ರೆ ಅದ್ರ ಮ್ಯಾಗ ನಾನು ರೊಟ್ಟಿ ಮಾಡಿದ್ನಿ, ಅದು ಮಾಡಿದ್ನಂತೆ ಬಿಜಿ ಆದ್ನಿ. ಮತ್ತು ಅವನು ಕೂಡ ಜಲ್ದಿ ಮುಕ್ಕೊಂಡ್ಬಿಡ್ತಾನ, ಭಾಳ ಟೈಮ್ ಎದ್ದಿರಂಗಿಲ್ಲ ನಮ್ಮ ಸಿರಿಗತೆ. ಮತ್ತು ನಾಳೆ ವಿಡಿಯೋದಾಗ ತೋರಿಸ್ತೀನಿ ರೀ. ಅಡ್ಡಾಡಕತ್ತಾನಂದ್ರೆ ಡೈಲಿ ವಿಡಿಯೋದಾಗ ತೋರಿಸ್ತೀನಿ. ಇವತ್ತಿನ ಖುಷಿ ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿತ್ತ. ಇರ್ಲಿ ರೀ, ನಮ್ಮ ಮನೆಯವ್ರನ್ನ ಜಾಸ್ತಿ ನಾನು ವ್ಲಾಗ್ದಾಗ ಕಂಡೇ ಇಲ್ಲ. ಮುಂಜಾನೆ ಬೆಳಗ್ಗೆ 8:15ಕಿನ್ನ ಮೊದಲೇ ಅಂದರೆ 8:20ಕ್ಕೆ ಹೋಗ್ಬಿಟ್ಟಾರವ್ರು, ಸಂಜೆಗೆ ಬರ್ತಾರೆ. ಅಲ್ಲಿಂದ ಬರೋಷ್ಟೊತ್ತಿಗೆ 7:30. ಅದ್ರ ಮ್ಯಾಗ ನಾ ಒಂದು ಅರ್ಧ ತಾಸು ಹಿಡ್ಕೋತಾರೆ, ರೊಟ್ಟಿ ಮಾಡಿ ಉಣಿಸಿ ಅವ್ರುಂಡು ಟೈಮ್ ಹಿಂಗೆ ಆಗಿಬಿಡಾಕತ್ತೈತ್ರಿ. ಅವರು ಕೂಡ ನನ್ನ ವ್ಲಾಗ್ದಾಗ ಜಾಸ್ತಿ ಬಂದಿದ್ದಿಲ್ಲ, ಇವತ್ತು ವ್ಲಾಗ್ದಾಗ ಬಂದರು. ಮತ್ತು ನಾಳೆನೂ ಕೂಡ ನಾವು ಮಕ್ಕಳ ಜೊತೆಗೆ ಆಟಾಡಕತ್ತಾರೆ, ವ್ಲಾಗ್ದಾಗ ಅವರು ಕೂಡ ಬರ್ತಾರಂತ ಹೇಳ್ಕೊತ ಇವತ್ತಿನ ವಿಡಿಯೋದೊಳಗೆ ಕ್ಷಮೆ ಇರಲಿ. ಯಾಕಂದ್ರೆ ನಾನು ಓಂಕಾರ ಅಡ್ಡಾಡೋದನ್ನು ತೋರಿಸ್ತೀನಿ ಅಂತ ಅಂದಿದ್ನಿ, ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ಕೊತ ನಾಳೆ ವಿಡಿಯೋದಾಗ ಸಿಗುನಂತ ಇವತ್ತಿನ ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮೀ.